ಕೊಡಗಿನ ಮುಂಜಾವಿನ ಶಾಂತವಾದ ನೈಸರ್ಗಿಕ ಸೌಂದರ್ಯದಲ್ಲಿ ತನ್ನ ತೋಟದ ಹತ್ತಿರದ ಕಾಡಿಗೆ ಗೋಧಿ ಹಿಡಿದು ನಡೆಯುತ್ತಾನೆ. ಮುಂದೆ ಸಾಗುವಾಗ ಹುಲ್ಲನ್ನು ತಿನ್ನುತ್ತಿರುವ ಜಿಂಕೆಯನ್ನು ಕಾಣುತ್ತಾನೆ. ಹಿಂದೊಮ್ಮೆ ಹೀಗೆ ಜಿಂಕೆಗೆ ಗುಂಡು ಹಾರಿಸಿ ತಪ್ಪಿಸಿಕೊಂಡು ಹೋಗಿದ್ದು ನೆನಪಾಗಿ ಕ್ಷಣಾರ್ಧದೊಳಗೆ ಗುಂಡು ಹಾರಿಸಲು ಯೋಚಿಸುತ್ತಾನೆ. ಆದರೆ ತಕ್ಷಣವೇ ಆ ಪ್ರಾಣಿ ದೇವರ ಸೃಷ್ಟಿಯಾದ ನೈಸರ್ಗಿಕ ಅದ್ಭುತವೆಂದು ಮುಂದೆ ಸಾಗುತ್ತಾನೆ. ಹಾಗೆ ಒಂದು ನೃತ್ಯ ಮಾಡುತ್ತಿರುವ ನವಿಲನ್ನು ಕಾಣುತ್ತಾನೆ. ಎಷ್ಟು ಸುಂದರವಾದ ಸೃಷ್ಟಿ, ಬೇಡ ಎಂದು ಮುಂದೆ ಸಾಗುತ್ತಾನೆ. ಅಷ್ಟರಲ್ಲಿ ಒಂದು ಆನೆ ಅಟ್ಟಹಾಸದಿಂದ ಹೊರಬಂದು ದೊಡ್ಡ ಶಬ್ದದಲ್ಲಿ ಗರ್ಜಿಸಿ ಅವನನ್ನು ತುಳಿದು ಹಾಕುತ್ತದೆ. ನಂತರ ಒಂದು ಕಾಡು ರಕ್ಷಕನು ಅಲ್ಲಿ ಬಂದು ಮೌನವಾಗಿ ಕ್ಷಮಿಸಿ ಎನ್ನುತ್ತಾನೆ. ಆನೆ ಮತ್ತು ಮಾನವ ಸಂಘರ್ಷಕ್ಕೆ ಕೊನೆಯಲ್ಲಿದೆ.